ಬಂದವರು ಎಲ್ಲರೂ ಚಪ್ಪಾಳೆ. ಇಪ್ಪತ್ತೊಂದು ಅಲ್ಲ 25 ಎಲ್ಲಿ ಇವತ್ತು ಕೆ.ಎಸ್. ಅರುಣ್ ಕುಮಾರ್ ಅವ್ರದ್ದು ಬರ್ತ್ಡೇ ಐತೆ. ರಾಜ್ಯಾಧ್ಯಕ್ಷರು ಕೆ.ಎಸ್. ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರದ್ದು ಇವತ್ತು ಬರ್ತ್ಡೇ ಐತೆ. ನಾವು ಆಶಾ ಕೇಂದ್ರ ಹನುಮಕ್ಕಳಲ್ಲಿ ಕೇಕ್ ವಿತರಣೆ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿಯಾಗಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ತಾಲೂಕಿನಲ್ಲಿ ಇದೇ ರೀತಿಯಾಗಿ ಸೇವೆ ಮಾಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಕೋರ್ಕೊಳ್ತಾರೆ. ನಮ್ಮ ಸ್ನೇಹಿತರಾದಂತಹ ಕೆ.ಎಸ್. ಅರುಣ್ ಕುಮಾರ್ ಅವರು ಈ ನಮ್ಮ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಇವರುಗಳು ನಾವೆಲ್ಲ ಸೇರಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ಹಾಗೂ ಬೆಡ್ಡನ್ನು ನೀಡುವ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಅಲ್ಲಿ ಮುಗಿದ ನಂತರ ಈಗ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿರುವ ಹೃದಯ ಭಾಗದಲ್ಲಿರುವ ಈ ಅಂಧ ಮಕ್ಕಳ ಆಶಾ ಕೇಂದ್ರ ಶಾಲೆಯಲ್ಲಿ ಬಂದು ಸಿಹಿ ಹಂಚುವ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂತಹ ಕೆ.ಎಸ್. ಅರುಣ್ ಕುಮಾರ್ ಅವರಿಗೆ ನಮ್ಮ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಅವರ ಜ್ಞಾನ ಇನ್ನೂ ಸ್ವಲ್ಪ ಹೆಚ್ಚು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಭೀಮ್. ಕೆ.ಎಸ್. ಅರುಣ್ ಕುಮಾರ್ ಅವರ ಮಾನವ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಕೆ.ಎಸ್. ಅರುಣ್ ಕುಮಾರ್ 37ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ಗೆ ಸ್ಫೂರ್ತಿ ಕೊಡುವಂಥ ಕಾರ್ಯಕ್ರಮ ಹಾಗೂ ಎರಡನೇದಾಗಿ ಅಂಧ ಮಕ್ಕಳ ಶಾಲೆಯಲ್ಲಿ ಒಂದು ಕೇಕ್ ಕತ್ತರಿಸುವಂಥ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಥಮ ಬಾರಿಗೆ ತುಂಬ ಒಳ್ಳೆಯ ರೀತಿಯಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ದೇವರವ್ರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಡಲಿ, ಇನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಸಂಘಟನೆಯಲ್ಲಿ ಅವ್ರಿಗಿನ್ನೂ ದೇವರು ಒಳ್ಳೆ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ಒಂದು ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇರ್ಲಿ ಬೈ ಈ ಕಡೆ ಬನ್ನಿ. ಕಾಯಕಲ್ಪಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆ.ಎಸ್. ಅರುಣ್ ಕುಮಾರ್ ಅಂತ, ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೀನಿ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಭಾಗದವನಾಗಿದ್ದು ಇವತ್ತೇನು ನನ್ನ 37ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ಇವತ್ತು ವಿಶೇಷವಾಗಿ ಇವತ್ತು ದಿನ ಏನಾಗಿದೆ, ನಮ್ಮ ಶಿಡ್ಲಘಟ್ಟದ ಸರ್ಕಾರಿ ಆಸ್ಪತ್ರೆಯ ಪೇಷಂಟ್ಸ್ಗೆ ರೋಗಿಗಳಿಗೆ ಹಣ್ಣು ಹಂಪಲು ಒಂದು ನೀಡುವ ಮುಖಾಂತರ ಒಂದು ಆಚರಣೆಗೆ ಒಂದು ಅರ್ಥಪೂರ್ಣವಾಗಿ ಇರಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ಏನು ನಮ್ಮ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ರೋಗಿಗಳಿಗೆ ಇವತ್ತು ನಾವು ಹಣ್ಣು ಹಂಪಲನ್ನು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಏನಾಗುತ್ತೆ, ಇದಾದ ನಂತರ ಇದೇ ಶಿಡ್ಲಘಟ್ಟದ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಯಲ್ಲಿ ಇವತ್ತು ಸಿಹಿಯನ್ನು ಹಂಚಿ ಅಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ಅಲ್ಲೂ ಕೂಡ ಒಂದು ಸರಳ
ಒಂದು ಆಚರಣೆಯನ್ನು ಮಾಡ್ತಕ್ಕಂಥ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಎಲ್ಲ ನನ್ನ ಹಲವಾರು ಗೆಳೆಯರು ಸ್ನೇಹಿತರು, ವಿಶೇಷವಾಗಿ ಗೆಳೆಯರ ಒಂದು ಸ್ನೇಹ ಬಳಗ ಅನ್ನೋ ಒಂದು ನಮ್ಮ ಒಂದು ಬಳಗ ಏನಾಗಿದೆ ಇವತ್ತು ಈ ಶಿಡ್ಲಘಟ್ಟ ಭಾಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಒಂದು 4 ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಈಗಾಗಲೇ ಒಂದು ಕಾರ್ಯಕ್ರಮ ನಾವು ಮುಕ್ತಾಯ ಮಾಡಿದ್ದೇವೆ. 2ನೇ ಹಂತವಾಗಿ ಈಗ ಅಂಧ ಮಕ್ಕಳ ಶಾಲೆಯಲ್ಲಿ ಇವತ್ತು ಸಿಹಿಯನ್ನು ಹಂಚಿ ಮತ್ತು ಕೇಕ್ ಕಟ್ ಮಾಡೋ ಮುಖಾಂತರ ಇವತ್ತು 2ನೇ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ 3ನೇ ಕಾರ್ಯಕ್ರಮ ಏನಾಗಿದೆ, ಸುಮಾರು ಸಂಜೆ 5 ಗಂಟೆ ಸಮಯಕ್ಕೆ ಇವತ್ತು ಶಿಡ್ಲಘಟ್ಟದ ಬಸ್ ಸ್ಟ್ಯಾಂಡಿನ ಮೂಲಕ ನಮ್ಮ ಈ ರಾಜ್ಯದ ಪ್ರಖ್ಯಾತಿ ಹೊಂದಿರತಕ್ಕಂಥ ನಿರಾಶ್ರಿತ ಆಶ್ರಮದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಶಾಂತ್ ಚಕ್ರವರ್ತಿ ಅವರು, ಹಾಗೆಯೇ ಯೋಗೇಶ್ ಜನಸ್ನೇಹಿ ಯೋಗೇಶ್ ಅವರು ಕೂಡ ಭಾಗವಹಿಸಿದ ಒಂದು ಸಂಜೆಯ ಒಂದು 5 ಗಂಟೆಯ ಕಾರ್ಯಕ್ರಮಕ್ಕೆ. ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಉಳಿಚಿನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಈ ಒಂದು ಅಂಧ ಮಕ್ಕಳ ಶಾಲೆಯ ಕಾರ್ಯಕ್ರಮ ಮುಗಿದ ನಂತರ ಸಂಜೆ 5 ಗಂಟೆ ಸುಮಾರಿಗೆ ಶಿಡ್ಲಘಟ್ಟದ ಬಸ್ ನಿಲ್ದಾಣದಿಂದ ಒಂದು ಮೆರವಣಿಗೆಯ ಮೂಲಕ ಹೊರಟು ಮತ್ತು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಬಳಿ ಒಂದು ಸ್ಟೇಜ್ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಂದು ಏರ್ಪಾಡು ಮಾಡಿದರೆ ನಮ್ಮ ಸ್ನೇಹ ಬಳಗ. ಸೊ ಆ ಒಂದು ಸ್ನೇಹ ಒಂದು ಬಳಗದ ವತಿಯಿಂದ ಆಯೋಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ತುರುವೇಕೆರೆ ಸಾಗರ್ ಅನ್ನೋರು ಇವತ್ತು ಮಿಮಿಕ್ರಿ ಅವರು ಆರ್ಟಿಸ್ಟ್ ಇದ್ದಾರೆ ಮತ್ತು ಅವರ ಸಂಗೀತ ಕಲಾ ಸಾಂಸ್ಕೃತಿಕ ತಂಡದೊಂದಿಗೆ ಇವತ್ತು ಸಂಜೆ 5 ಗಂಟೆಯಿಂದ ಸಾಯಂಕಾಲ 7ರಿಂದ 8 ಗಂಟೆವರೆಗೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಮತ್ತು ಈ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು ಈ ಒಂದು ನನ್ನ ಜನ್ಮದಿನದ ಒಂದು ಆಚರಣೆ ಅಂಗವಾಗಿ ಅವರಲ್ಲೂ ಕೂಡ ಸಾಕಷ್ಟು ಮುಖಂಡರುಗಳು ಭಾಗವಹಿಸಿದರೆ ಅವ್ರಿಗೂ ನನಗೂ ಕೂಡ ಅವ್ರನ್ನ ಆತ್ಮೀಯವಾದ ಸ್ವಾಗತವನ್ನು ಕೊಟ್ಟ. ವಿಶೇಷವಾಗಿ ನನ್ನ ಒಂದು ಸ್ನೇಹ ಬಳಗ ಮತ್ತು ನನ್ನ ಹಿತೈಷಿಗಳು ಏನಿವತ್ತು ನನ್ನ ಒಂದು ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಒಂದು ಸರಳವಾಗಿ ಆಚರಣೆ ಮಾಡ್ತಕ್ಕಂಥ ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಕೂಡ ಪ್ರತಿಯೊಂದು ಹುಟ್ಟುಹಬ್ಬನೂ ಕೂಡ ಒಂದು ಸಾರ್ವಜನಿಕರಿಗೆ ಏನಾದರೂ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಅಥವಾ ಉಪಯೋಗ ಆಗೋ ರೀತಿಯಲ್ಲಿ ಇದು ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅದನ್ನು ಮಾಡಬೇಕಾದಂಥ ನಾನು ಈ ಒಂದು ಸಂದೇಶ ಕೊಡೋ ಮುಖಾಂತರ ನಾವೆಲ್ಲರೂ ಕೂಡ ಮಾಧ್ಯಮದವರು ಸಹ ನನಗೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನನ್ನ ಯಶಸ್ವಿ ಮಾಡಲಿಕ್ಕೆ